ನೀವೇ ನೋಡಿ ಎಷ್ಟು ಚೆನ್ನಾಗಿ ಈ ಸ್ಟ್ಯಾಂಡ್ ಇಟ್ಕೊಂಡು ಗಂಜಿ ನೀರನ್ನ ಬಾಗಿಸ್ಬೋದು ಅಂತ. ಸೊ ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಿರೋಂಥ ಪ್ರಾಡಕ್ಟ್ ಬಂದುಬಿಟ್ಟು ಗಂಜಿ ನೀರನ್ನ ಬಾಕ್ಸ್ ಅಂತ ಒಂದು ಸ್ಟ್ಯಾಂಡ್ನ ಪರಿಚಯ ಮಾಡ್ಕೊಡ್ತಿದ್ದೀನಿ. ಇದನ್ನು ನಾವು ಹೇಗೆ ಯೂಸ್ ಮಾಡೋದು ಅಂತ ಕೇಳಿದ್ರೆ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ. ಹೇಗೆ ಇದನ್ನು ಯೂಸ್ ಮಾಡೋದು, ಈ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ನೋಡಿ. ಹಳೆ ಕಾಲದಲ್ಲಿ ನಾವು ಈ ಗಂಜಿ ನೀರನ್ನ ಬಾಗ್ಸೋಕ್ಕೆ ಅಂತಲೇ ಒಂದು ಪಾತ್ರೆಗಳನ್ನ ಕೆಳಗಡೆ ಇಟ್ಕೊಂಡು ಬಾಗಿಸ್ತಾ ಇದ್ವಿ. ಕೈ ಮೇಲೆಲ್ಲ ನೀರು ಬಿಡ್ತಾಯಿತ್ತು. ಆ ಥರ ಪ್ರಾಬ್ಲಮೆಲ್ಲ ಏನೂ ಇಲ್ಲ ಇದರಲ್ಲಿ. ಇದನ್ನು ಇವತ್ತು ಹೇಗೆ ಯೂಸ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ಮತ್ತು ವಯಸ್ಸಾದವ್ರಿಗೆಲ್ಲ ತುಂಬ ಈಸಿ, ಯಾಕೆಂದರೆ ಅವ್ರಿಗೆ ತುಂಬ ಬಾಗ್ಸೋಕ್ಕೆಲ್ಲ ಕಷ್ಟ ಆಗುತ್ತೆ. ಪಾತ್ರೆ ಮೇಲೆ ಇಟ್ಬಿಟ್ಟು ಬಾಗ್ಸೋಕ್ಕೆಲ್ಲ ಕಷ್ಟ ಆಗುತ್ತೆ. ಇಲ್ಲಾಂದರೆ ಕೈಯಲ್ಲೇ ಇಟ್ಕೊಂಡು ಬಾಗಿಸ್ಬೇಕು ತುಂಬ ಜನಕ್ಕೆ. ಇಲ್ಲಾಂದರೆ ಅದು ಕೈ ಮೇಲೆ ಆ ಬಿಸಿ ನೀರೆಲ್ಲ ಬಿದ್ದುಬಿಟ್ರೆ ತುಂಬ ಡೇಂಜರ್ ಅಲ್ವಾ. ನೀವು ಕೈಯಲ್ಲಿ ಇಟ್ಕೊಂಡ್ಬಿಟ್ಟೆ ಆ ಪಾತ್ರೆನ ಇಟ್ಕೊಂಡೆ ನೀವು ಆ ನೀರನ್ನ ಇಳಿಸ್ಬೇಕು ಅಂತ ಏನಿಲ್ಲ. ಈ ಸ್ಟ್ಯಾಂಡ್ ಮೇಲೆ ಜಸ್ಟ್ ಒಂದು ಇಟ್ಬಿಟ್ಟು ನೀವು ಆ ನೀರನ್ನ ಇಳಿಸ್ಬೋದು. ನಾನಿವತ್ತು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ತುಂಬ ಜನ ಗಂಜಿ ನೀರನ್ನ ಕುಡಿತಾರಲ್ಲ, ಅವ್ರಿಗೆಲ್ಲ ನೋಡಿ ಈ ಥರ ಕೆಳಗಡೆ ಒಂದು ಪಾತ್ರೆನ ಈ ಥರ ಒಂದು ಪಾತ್ರೆನ ಇಟ್ಬಿಟ್ಟು ಆ ಪಾತ್ರೆ ಒಳಗಡೆ ನೀವು ಆ ನೀರನ್ನ ಇಳಿಸ್ಕೊಬೋದು. ನಿಮ್ಗೆ ಏನಾದರೂ ನೀರು ಯೂಸ್ ಆಗುತ್ತೆ ಅಂದರೆ ನೀವು ಆ ನೀರನ್ನ ಬೇಕಾದ್ರೆ ನೀವು ಆ ಥರ ಸ್ಟೋರ್ ಮಾಡ್ಕೊಬೋದು. ಇದು ಗಂಜಿ ನೀರನ್ನ ಬಾಗ್ಸೋಕ್ಕಂತಾರೋ ಒಂದು ಪ್ಲೇಟು. ನಿಮಗೆ ಈ ಪ್ಲೇಟ್ ಏನಾದರೂ ನಿಮ್ಮ ಊರಲ್ಲಿ ಸಿಕ್ಕಿಲ್ಲ ಅಂದರೆ ನಮ್ಮ ಹತ್ರನೇ ಅವೈಲೇಬಲ್ ಇದೆ. ನಿಮ್ಮ ಹತ್ರ ಇರುವಂಥ ಒಂದು ಪಾತ್ರೆನ ಆ ಮೂಲೆಯಿಂದ ಈ ಮೂಲೆಗೆ ನೋಡಿ, ಈ ಥರ ಆ ಮೂಲೆಯಿಂದ ಈ ಮೂಲೆಗೆ ಒಂದು ಅಳತೆ ಮಾಡಿಬಿಟ್ಟು ಕಲಿಸ್ಕೊಟ್ರೆ ಸಾಕು. ನಾವು ಅದಕ್ಕೆ ಇರೋವಂಥ ಒಂದು ಪ್ಲೇಟ್ನ ನಾವು ಇಲ್ಲಿಂದ ಕೊರಿಯರ್ ಮಾಡಿಸ್ತೀವಿ. ನೋಡಿ, ಈ ಥರ 3 ಸೈಜ್ ಬರುತ್ತೆ. ಒಂದು ಚಿಕ್ಕದು ದೊಡ್ಡದು ಅಂತ 3 ಸೈಜ್ ಬರುತ್ತೆ. ನೀವು ಅಳತೆನ ಕಳಿಸ್ಕೊಟ್ರೆ ಸಾಕು, ನಾವು ಇಲ್ಲಿಂದ ಕೊರಿಯರ್ ಮಾಡ್ತೀವಿ. ದೊಡ್ಡದು ಚಿಕ್ಕದು ಅಂತೆಲ್ಲ ಬರುತ್ತೆ. ನಿಮ್ಮದು ಪಾತ್ರೆ ಎಷ್ಟು ಸೈಜ್ ಇದೆಯೋ ಅದನ್ನು ಅಳತೆ ಮಾಡಿ ಕಳಿಸ್ಕೊಟ್ರೆ ನಾವು ಇಲ್ಲಿಂದ ಕೊರಿಯರ್ ಮಾಡ್ತೀವಿ. ಈಗ ನಾನು ಈ ಗಂಜಿ ನೀರನ್ನ ಹೇಗೆ ಬಾಗ್ಸೋದು, ಈ ಸ್ಟ್ಯಾಂಡ್ ಇಟ್ಕೊಂಡು ಹೇಗೆ ಬಾಗ್ಸೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಬಟ್ಟೆ ಇಟ್ಬಿಟ್ಟು, ಅದು ಕೈ ಸುಡುತ್ತಲ್ವ, ಅದಕ್ಕೋಸ್ಕರ ಈ ಥರ ಬಟ್ಟೆ ಇಟ್ಕೊಂಡು ಇದ್ರ ಮೇಲೆ ಜಸ್ಟ್ ಇಟ್ರೇ ಸಾಕು. ಈ ಬಾಕ್ಸ್ ಇಟ್ರೇ ಸಾಕು. ಕೈ ಸಪೋರ್ಟ್ ಕೊಡಬೇಕು ಅಂತಲೇ ಇಲ್ಲ, ಜಸ್ಟ್ ಹಿಂಗೆ ಇಟ್ಬಿಟ್ರೇ ಸಾಕು. ನೀರೆಲ್ಲ ಇಳ್ಕೊಂಬಿಡುತ್ತೆ. ಮತ್ತು ಇನ್ನೊಂದು ಏನಂದರೆ, ನಿಮಗೆ ಈ ನೀರು ಬೇಡ ಅಂದರೆ ಬೇಷನ್ ಬರುತ್ತಲ್ಲ ಪಾತ್ರೆ ತೊಳೆಯೋದು, ಆ ಬೇಷನ್ ಒಳಗಡೆ ಸ್ಟ್ಯಾಂಡ್ನ ಇಟ್ಬಿಟ್ಟು ಇದೇ ಥರನೇ ನೀವು ಆ ಪಾತ್ರೆನ ಬಗ್ಸಿ ಇಟ್ರೇ ಸಾಕು, ನೀರೆಲ್ಲ ಇಳ್ಕೊಂಬಿಡುತ್ತೆ. ಮತ್ತು ಏನಾದರೂ ನಿಮ್ಮ ಮನೇಲಿ ಆ ಬೇಷನಲ್ಲಿ ಕೆಳಗಡೆ ಇರೋ ಪೈಪು ಪ್ಲಾಸ್ಟಿಕ್ ಆಗಿದ್ದರೆ ನೀವೇನು ಮಾಡಬೇಕಂದ್ರೆ ಆ ಟ್ಯಾಪ್ ನೀರನ್ನು ಸ್ವಲ್ಪ ಆನ್ ಮಾಡಿಬಿಟ್ಟು ಇದನ್ನು ಬಾಗ್ಸಿದ್ರೆ ಅವಾಗ ಏನಾಗುತ್ತೆ, ಕೆಳಗಡೆ ಇಳಿಯೋವಾಗ ಎರಡು ಮಿಕ್ಸ್ ಆಗಿಬಿಟ್ಟು ನಿಮಗೆ ಆ ನೀರು ತಣ್ಣಗಾಗುತ್ತಲ್ವ, ಆವಾಗ ಕೆಳಗಡೆ ನೀರು ಬಂದಾಗ ಆ ಪೈಪಿಗೆ ಏನೂ ಎಫೆಕ್ಟ್ ಆಗೋಲ್ಲ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಏನಾದರೂ ಆ ನೀರನ್ನ ಬಾಗಿಸ್ಬಿಟ್ರೆ ಕೆಳಗಡೆ ಇರೋ ಪೈಪು ಮೆಲ್ಟ್ ಆಗಿಬಿಡುತ್ತೆ, ಬಿಸಿಗೆ ಮೆಲ್ಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಟ್ಯಾಪ್ ನೀರನ್ನು ಆನ್ ಮಾಡಿಬಿಟ್ರೆ ನಿಮಗೆ ಆ ಪೈಪು ಮೆಲ್ಟ್ ಆಗೋಲ್ಲ. ಇಲ್ಲಾಂದರೆ ಡೈರೆಕ್ಟಾಗಿ ನೀವೇನಾದರೂ ಈ ನೀರನ್ನ ಬಾಗಿಸ್ಬಿಟ್ರೆ ಕೆಳಗಡೆ ಇರೋ ಕೆಳಗಡೆ ಇರೋ ಪೈಪ್ ಕೂಡ ಮೆಲ್ಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಟ್ಯಾಪ್ ನೀರನ್ನು ಆನ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಿಮಗೆ ಕೆಳಗಡೆ ಇರೋ ಪೈಪ್ಗೆ ಏನೂ ಎಫೆಕ್ಟ್ ಆಗೋಲ್ಲ, ಅಂದರೆ ಮೆಲ್ಟ್ ಆಗೋಲ್ಲ. ಇಲ್ಲಾಂದರೆ ಡೈರೆಕ್ಟಾಗಿ ಏನಾದರೂ ನೀವು ಬಾಗಿಸ್ಬಿಟ್ರೆ ಕೆಳಗಡೆ ಇರೋ ಪೈಪ್ ಕೂಡ ಹಾಳಾಗಿಬಿಡುತ್ತೆ. ನೋಡಿ, ಈ ಥರ ಮನೆಯಲ್ಲಿ ಪಾತ್ರೆ ತೊಳೆ ಬೇಷನ್ ಇರುತ್ತಲ್ಲ, ಆ ಬೇಷನ್ನಲ್ಲಿ ಈ ಸ್ಟ್ಯಾಂಡ್ನ ಇಟ್ಬಿಟ್ಟು ಈ ಥರ ಬಾಗಿಸ್ಬಿಟ್ಟು ಟ್ಯಾಪ್ ಆನ್ ಮಾಡಿಬಿಟ್ರೆ ಸಾಕು. ನಿಮಗೇನಾದರೂ ಪ್ರಾಡಕ್ಟ್ ಬೇಕಂದರೆ ನಮ್ಮ ಹತ್ರನೇ ಅವೈಲೇಬಲ್ ಇದೆ. ಸ್ಕ್ರೀನ್ ಮೇಲೆ ಕೊಡ್ತಿರೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿದ್ರೆ ಅಡ್ರೆಸ್ನ ಕಳಿಸಿದ್ರೇ ಸಾಕು, ನಾವಿಲ್ಲಿಂದ ಕೊರಿಯರ್ ಮಾಡ್ತೀವಿ.